ಕೋರ್ತೀನಿ. ಎಸ್, ಮಾರ್ಚ್ 2023ರಲ್ಲಿ 5 ಮತ್ತು 8ನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ. ಆ ಮೌಲ್ಯಾಂಕನ ಪರೀಕ್ಷೆಯಲ್ಲಿ 20 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 20 ಅಂಕಗಳು ವಾಕ್ಯ ರೂಪದಲ್ಲಿ ನಿರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಅದಕ್ಕಾಗಿ ತಯಾರಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 8ನೇ ತರಗತಿಗೆ ಫಸ್ಟಾಗಿ SS ಸೈನ್ಸ್ ಮತ್ತು ಹಿಂದಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೀವಿ. ಸೊ ಖಂಡಿತವಾಗಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೆದರತಕ್ಕಂಥ ಅವಶ್ಯಕತೆ ಇಲ್ಲ. ಪರೀಕ್ಷೆಗಾಗಿ ಬಹು ಆಯ್ಕೆ ಪ್ರಶ್ನೆಗಳಿರ್ಬೋದು, ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ಟೋಟಲಿ ನಿಮಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಪಠ್ಯಪುಸ್ತಕದ 16ನೇ ಪಾಠ ಮೌರ್ಯರು ಮತ್ತು ಕುಶಾನರು ಅಂತಕ್ಕಂಥ ಪಾಠದಲ್ಲಿ ಎಷ್ಟು ಒಂದು ಬಹು ಆಯ್ಕೆ ಪ್ರಶ್ನೆಗಳು ಬರ್ತಾವಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಅವುಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ಆಲ್ರೆಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವು 8ನೇ ತರಗತಿಗೆ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS ಈ ಎಲ್ಲ ಪಾಠಗಳ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಈ 3 ವಿಷಯಗಳಲ್ಲಿರ್ತಕ್ಕಂಥ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್, ಮಾಡೆಲ್ ಕ್ವಶನ್ ಪೇಪರ್, ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಇದ್ದಾವೆ. ಒಂದು ಸಾರಿ ನೀವುಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಉಪಯೋಗವಾಗ್ತಕ್ಕಂಥ ವಿಡಿಯೋಗಳಿದ್ದಾವೆ ಅಂತ ಹೇಳ್ತಾ, ಸೊ ನೀವೆಲ್ಲರೂ ಕೂಡ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಗಾಗಿ ಸಮಾಜ ವಿಜ್ಞಾನದಲ್ಲಿ ಫಸ್ಟ್ ಯೂನಿಟ್ ಮೌರ್ಯರು ಮತ್ತು ಕುಶಾನರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಪರೀಕ್ಷೆಗಾಗಿ ತಯಾರಿಗಳನ್ನು ನೀವು ಮಾಡಲೇಬೇಕು. ಪ್ರಶ್ನೆ 1 ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ. ಆಯ್ಕೆಗಳು ಮೌರ್ಯರು ಇದ್ದಾವೆ, ಕುಶಾನರು ಇದ್ದಾವೆ, ಗುಪ್ತರು ಇದ್ದಾವೆ, ವರ್ಧನರು ಇದ್ದಾವೆ. ಬಟ್ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ ಮೌರ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ಕಂಡಂತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ. 2ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಬಂತು, ಇಂಡಿಕಾ ಬರೆದವರು ಡ್ಯಾಶ್ ಅಂತ ಇದೆ. ಮೆಗಸ್ತಾನಿಸ್, ಪಾಹಿಯಾನ, ಹುಯನ್ಸ್ತಾನ್, ಸುಲೇಮಾನ್. ಸೊ ಉತ್ತರ ಗೊತ್ತಾದರೆ ತಮಗೆ ಕಮೆಂಟಲ್ಲಿ ಉತ್ತರಗಳನ್ನು ಸಹಿತ ಮಾಡ್ಬೋದು, ಯಾಕಂದರೆ ಆಲ್ರೆಡಿ ಪಾಠ ಹೇಳಿರ್ತಾರೆ ನಿಮಗೆ. ಇಂಡಿಕಾ ಬರೆದಿರ್ತಕ್ಕಂಥದ್ದು ಸರಿ ಉತ್ತರ ನೋಡೋದಾದರೆ ಆಯ್ಕೆ 1 ಮೆಗಸ್ತಾನಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3 ನೋಡೋಣ. ಚಂದ್ರಗುಪ್ತ ಮೌರ್ಯನ ಮಂತ್ರಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಉತ್ತರನೂ ಕೂಡ ತಮಗೆ ಕಾಣಿತು ಅಂತಕೊಂಡಿದ್ದೀನಿ. 1 ಕೌಟಿಲ್ಯ, 2 ಚಾವುಂಡರಾಯ, 3 ಮೆಗಸ್ತಾನಿಸ್, 4 2ನೇ ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತನ ಮೌರ್ಯನ ಮಂತ್ರಿ ಯಾರಾಗಿದ್ದಪ್ಪ ಅಂದ್ರೆ ಆಯ್ಕೆ 1 ಕೌಟಿಲ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಬಂತು, ಮೌರ್ಯರ ರಾಜಧಾನಿ. 1 ಪಾಟಲಿಪುತ್ರ, 2 ತಕ್ಷಶಿಲ, 3 ಉಜ್ಜಯಿನಿ, 4 ಕಳಿಂಗ ಅಂತ ಇದೆ. ಸೊ ಮೌರ್ಯರ ರಾಜಧಾನಿ ಬಂದ್ಬಿಟ್ಟು ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ, ಪಾಟಲಿಪುತ್ರ ಅಂತಕ್ಕಂಥದ್ದು. 5ನೇ ಪ್ರಶ್ನೆಗೆ ಹೋಗೋಣ. ಅಶೋಕನನ್ನು ಧರ್ಮದ ಕಡೆಗೆ ಪ್ರೇರೇಪಣೆ ಮಾಡಿದ ಯುದ್ಧ ಡ್ಯಾಶ್. ನೋಡಿ, ಅಶೋಕ ಎಲ್ಲ ಈ ಯುದ್ಧದ ಅಪಾರ ಸಾವು ನೋವುಗಳನ್ನು ಕಣ್ಣಾರೆ ಕಂಡ್ತಾನೆ. ಮುಂದೆ ಜೀವನದಲ್ಲಿ ಯುದ್ಧನೇ ಮಾಡಬಾರ್ದು ಅಂತ ತಿಳ್ಕೊಂಡಾತ ಏನು ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮದ ಕಡೆಗೆ ಮುಖ ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಹಾಗಾದರೆ ಅದು ಯಾವ ಯುದ್ಧ ಅಂತ ಕೇಳಿದ್ರು, ಉಜ್ಜಯಿನಿ, ತಕ್ಷಶಿಲ, ಕಳಿಂಗ, ಸುವರ್ಣಗಿರಿ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ 3 ಕಳಿಂಗ ಯುದ್ಧ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆನೂ ಬಂತು. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿ ಮೇಲೆ ಅಪಾರ ಪ್ರಭಾವ ಬೀರಿದವರು. ನೋಡಿ, ಭಾರತದ ಇತಿಹಾಸ ಆಗಿರ್ಬೋದು ಮತ್ತು ಸಂಸ್ಕೃತಿ ಆಗಿರ್ಬೋದು, ಅದರಲ್ಲಿ ಫಸ್ಟ್ ಆಗಿ ಗ್ರೀಕರು ಪ್ರಭಾವವನ್ನು ಬೀರಿದ್ದಾರೆ. ಆದ್ರೆ ಸೆಕೆಂಡ್ ಆಗಿ ಪ್ರಭಾವ ಬೀರಿರ್ತಕ್ಕಂಥ ರಾಜಮನೆತನ ಕೇಳಿದ್ದಾರೆ ಮೌರ್ಯರು, ಕುಶಾನರು, ಗುಪ್ತರು, ವರ್ಧನರು. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಕುಶಾನರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 7 ಬಂತು, ಗಾಂಧಾರ ಶಿಲ್ಪಕಲೆ ಇವರಿಂದ ವಿಕಸಿತಗೊಂಡಿತು. ಗಾಂಧಾರ ಅಂತಕ್ಕಂಥದ್ದು ಒಂದು ಶಿಲ್ಪಕಲೆ ಅದ. ಈ ಶಿಲ್ಪಕಲೆ ಪದ್ಧತಿಯನ್ನ ಯಾವ ರಾಜಮನೆತನದವರು ವಿಕಸನವನ್ನ ಅದನ್ನ ಬೆಳೆಸಿದ್ರು ಅಂತ ಕೇಳಿದ್ದಾರೆ. 1 ಮೌರ್ಯರು, 2 ವರ್ಧನರು, 3 ಗುಪ್ತರು, 4 ಕುಶಾನರು. ಸೊ ಗಾಂಧಾರ ಶಿಲ್ಪಕಲೆ ಅಂದ್ರೆ ಗೊತ್ತಾಗಬೇಕು, ಕುಶಾನರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್, ಕುಶಾನರ ಸಮಯದಲ್ಲಿ ಈ ಪಂಥ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಸೊ ಕುಶಾನರು ಮುಖ್ಯವಾಗಿರ್ತಕ್ಕಂಥ ಈ 4 ಪಂಥಗಳಲ್ಲಿ ಈ ಒಂದು ಪಂಥಕ್ಕೆ ಬಹಳಷ್ಟು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ಆಯ್ಕೆಗಳು ಕೊಟ್ಟಿದ್ದಾರೆ, ಮಹಾಯಾನ, ಹೀನಯಾನ, ಶ್ವೇತಾಂಬರರು, ದಿಗಂಬರರು ಅಂತ ಇತ್ತು. ಬಟ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಮಹಾಯಾನ ಪಂಥ ಅಂತ ಬರ್ತದೆ. ಸೊ ಮಹಾಯಾನ ಪಂಥಕ್ಕೆ ಕುಶಾನರು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಮುಂದಿನ ಪ್ರಶ್ನೆ, ಮೌರ್ಯರ ನಂತರ ಕಾಣುವ ಪ್ರಮುಖ ರಾಜಮನೆತನ ಯಾವುದು?
ಸೊ ಫಸ್ಟ್ ಮೌರ್ಯರು ಅಂದರೆ ಭಾರತಕ್ಕೆ ಬರ್ತಾರೆ. ಓಕೆ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ. ಬಟ್ ಮೌರ್ಯರ ನಂತರ ಯಾವ ಒಂದು ರಾಜಮನೆತನ ಬರ್ತದ ಅಂತ ಕೇಳಿದಾರ. ಕುಶಾನರು, ವರ್ಧನರು, ಗುಪ್ತರು, ಆರ್ಯರು. ದ ರೈಟ್ ಆನ್ಸರ್ ಆಯ್ಕೆ 1 ಕುಶಾನರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 19, ಕುಶಾನರು ಎಲ್ಲಿಂದ ವಲಸೆ ಬಂದರು? ಪೂರ್ವ ಏಷಿಯಾ, ಪಶ್ಚಿಮ ಏಷಿಯಾ, ಮಧ್ಯ ಏಷಿಯಾ, ಉತ್ತರ ಏಷಿಯಾ. ಸೊ ಕುಶಾನರು ಭಾರತಕ್ಕೆ ವಲಸೆ ಬಂದಿರತಕ್ಕಂಥದ್ದು ಮಧ್ಯ ಏಷಿಯಾದಿಂದ. ಆಯ್ಕೆ 3 ಮಧ್ಯ ಏಷಿಯಾ ಅಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಇದೆ. ಪ್ರಶ್ನೆ 11, ಕುಶಾನರು ಯಾವ ಸಂತತಿಯವರು? ಸೊ ಆಯ್ಕೆ 1 ತೈಮೂರ್, ಆಯ್ಕೆ 2 ಯೂಚಿ, ಆಯ್ಕೆ 3 ಅರಬ್, ಆಯ್ಕೆ 4 ಇರಾಕ್. ಸೊ ಅರಬ್ ಕುಶಾನರು ಅಂತಕ್ಕಂಥದ್ದು ಮುಖ್ಯವಾಗಿ ಯೂಚಿ ಸಂತತಿಗೆ ಸೇರಿದ್ದವರು. ಪ್ರಶ್ನೆ 12 ಬಂತು, ಕುಶಾನರ ಮನೆತನವನ್ನು ಸ್ಥಾಪಿಸಿದ ದೊರೆ ಯಾರು? ಕುಜಲ್ ಕಡ್ಪೀಸಸ್, ವಿಮಲ್ ಕಡ್ಪೀಸಸ್, ನೆಬು ಕಡ್ಪೀಸಸ್, ಫಜಲ್ ಕಡ್ಪೀಸಸ್. ಕುಶಾನರ ರಾಜಮನೆತನವನ್ನು ಸ್ಥಾಪಿಸಿದ ದೊರೆ ಆಯ್ಕೆ 1 ಕುಜಲ್ ಕಡ್ಪೀಸಸ್ ಅಂತಕ್ಕಂಥದ್ದು ಬರ್ತದೆ. ಸೊ ಕುಜಲ್ ಕಡ್ಪೀಸಸ್ನೇ ಕುಶಾನರ ರಾಜಮನೆತನವನ್ನು ಸ್ಥಾಪಿಸಿದ ದೊರೆ ಆಗಿದ್ದಾನೆ. 13 ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಕುಶಾನರ ದೊರೆ ಯಾರು? ಕುಜಲ್ ಕಡ್ಪೀಸಸ್, ವಿಮ್ ಕಡ್ಪೀಸಸ್, ನೆಬು ಕಡ್ಪೀಸಸ್, ಫಜಲ್ ಕಡ್ಪೀಸಸ್. ಸೊ ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಕ್ಕಂಥ ಕುಶಾನರ ದೊರೆ ಯಾರಪ್ಪ ಅಂದರೆ ವಿಮ್ ಕಡ್ಪೀಸಸ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 15, ಶಕಯುಗ ಆರಂಭಿಸಿದವರು? ಕುಜಲ್ ಕಡ್ಪೀಸಸ್, ವಿಮ್ ಕಡ್ಪೀಸಸ್, ಕನಿಷ್ಕ, ಫಜಲ್ ಕಡ್ಪೀಸಸ್. ಸೊ ಶಕಯುಗ ಆರಂಭಿಸಿದವರು ಆಯ್ಕೆ 3 ಕನಿಷ್ಕ ಅಂತಕ್ಕಂಥದ್ದು ರೈಟ್ ಆನ್ಸರ್. 16 ಶಕಯುಗ ಆರಂಭವಾದ ಸಮಯ? ಸಾಮಾನ್ಯ ಶಕ 78, ಸಾಮಾನ್ಯ ಶಕ 87, ಸಾಮಾನ್ಯ ಶಕ 80, ಸಾಮಾನ್ಯ ಶಕ 76. ದ ರೈಟ್ ಆನ್ಸರ್ ಸಾಮಾನ್ಯ ಶಕ 78ರಲ್ಲಿ ಶಕಯುಗ ಆರಂಭ ಆಯಿತು. ಕನಿಷ್ಕನ ರಾಜಧಾನಿ ಯಾವುದು ಕೇಳಿದಾರ? ಕಳಿಂಗ, ಮಥುರಾ, ಪುರುಷಪುರ, ಸುವರ್ಣಗಿರಿ. ಸೊ ಪುರುಷಪುರ ಆಯ್ಕೆ 3 ಕನಿಷ್ಕನ ರಾಜಧಾನಿ ಇತ್ತು. ಕನಿಷ್ಕ ಯಾವ ಧರ್ಮಕ್ಕೆ ಆಶ್ರಯ ನೀಡಿದ್ದ ಅಂತ ಕೇಳಿದ್ದಾರೆ? ಹಿಂದೂ, ಜೈನ, ಬೌದ್ಧ, ಕ್ರಿಶ್ಚಿಯನ್. ಸೊ ಆಯ್ಕೆ 3 ಬೌದ್ಧ ಧರ್ಮಕ್ಕೆ ಕನಿಷ್ಕ ಹೆಚ್ಚಿನ ಒಂದು ಆದ್ಯತೆ ಆಶ್ರಯವನ್ನು ಕೊಟ್ಟಿದ್ದ. ಕನಿಷ್ಕನ ಸಮಯದಲ್ಲಿ ಎಷ್ಟನೇ ಬೌದ್ಧ ಸಮ್ಮೇಳನ ನಡೆಯಿತು? ಆಯ್ಕೆ 1 ಆಯ್ಕೆ 2 ಆಯ್ಕೆ 3 ಆಯ್ಕೆ 4 ಕನಿಷ್ಕನ ಸಮಯದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೀತು ಅಂತ ಹೇಳ್ತಾರೆ. ಆಯ್ಕೆ 4 ಅಂತಕ್ಕಂಥದ್ದು ರೈಟ್ ಆನ್ಸರ್. ಕನಿಷ್ಕನ ಸಮಯದಲ್ಲಿ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು? ಆಯ್ಕೆ 1 ಮಥುರಾ, ಆಯ್ಕೆ 2 ಪುರುಷಪುರ, ಆಯ್ಕೆ 3 ಕಾಶ್ಮೀರ, ಆಯ್ಕೆ 4 ಕಳಿಂಗ. ಸೊ ಕನಿಷ್ಕನ ಸಮಯದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆದಿರತಕ್ಕಂಥದ್ದು ಆಯ್ಕೆ 3 ಕಾಶ್ಮೀರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚಾಣಕ್ಯ ಎಂದು ಪ್ರಖ್ಯಾತನಾದವನು ಅಂತ ಕೇಳಿದರೆ? ಕೌಟಿಲ್ಯ, ಅಶೋಕ, ಚಂದ್ರಗುಪ್ತ ಮೌರ್ಯ, ಕನಿಷ್ಕ. ಸರಿಯಾದ ಉತ್ತರ ಆಯ್ಕೆ 1 ಕೌಟಿಲ್ಯ ಅಂತಕ್ಕಂಥದ್ದು. ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗೆ ಎಲ್ಲ ಪ್ರಶ್ನೆಗಳ ಇದೇ ಥರದ ವಿಡಿಯೋಗಳು ನಿಮ್ಮ ಮುಂದೆ ಅಪ್ಡೇಟನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಪಾಠದ ಕಡೆಯ ಪ್ರಶ್ನೆ ಇತ್ತು, ಕನಿಷ್ಕನ ರಾಜ್ಯಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುವರು? ಕನಿಷ್ಕ ಯುಗ, ಕುಶಾನ ಯುಗ, ಶಕಯುಗ, ಹೊಸ ಯುಗ. ಸೊ ದ ರೈಟ್ ಆನ್ಸರ್ 3 ಶಕಯುಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ